ಗುಲ್ಬರ್ಗ, ಬಿಜಾಪುರ, ಬೆಳ್ಳಾರಿ, ಹುಣಸೂರು, ಚಿಕ್ಕಮಗಳೂರು, ಮಂಗಳೂರು, ಮೈಸೂರು, ದಾವಣಗೆರೆ, ಹಿರಿಯೂರು, ರಾಣೆಬೆನ್ನೂರು. ಹಾಲು ಅವ್ರಿಗೆ ಎಷ್ಟು ಬಾಕಿ ಇದೆ ಅಂತ ಲೆಕ್ಕ ಹಾಕ್ತಿದ್ಯಾ? ಹಾಲಿನ ಬಾಕಿ ಅಲ್ಲ, ಇದುವರೆಗೂ ನಿನ್ನ ಮದುವೆಗೆ ಎಷ್ಟು ಹೆಣ್ಣುಗಳನ್ನ ನೋಡಿದೀವಿ ಅಂತ ಲೆಕ್ಕ ಹಾಕ್ತಾ ಇದೀನಿ. ಅಂದ್ರೆ ನಾನ್ ನೋಡೋ ಒಂದೊಂದು ಹುಡುಗಿಗೂ ಗೋಡೆ ಮೇಲೆ ಒಂದೊಂದು ಗೆರೆ ಗೀಸ್ತೀಯ ನೀನು? ನಿನ್ ಡ್ಯಾಡಿ ಅಂತ ಕರೆಕೆ ಈ ಬಾಡಿಗೆ ಅವಮಾನ ಆಗುತ್ತೆ. ನೀನ್ ಅಪ್ಪ ಅಲ್ಲ ಕಣೋ, ಮಾರ್ವೇಶ್ ದ ವಿಲನ್ ವಜ್ರಮುನಿ. ಅಮೆರಿಕ ದೇಶದ ಮೇಲೆ ಭಯೋತ್ಪಾದಕರ ದಾಳಿ. ಪ್ರಧಾನಿ ವಾಜಪೇಯಿ ಅವರು ಸಂತಾಪ ಸೂಚಿಸಿದ್ದಾರೆ. ಬಾಲಿ, ಏನ? ನಿನ್ಗೆ ಎಷ್ಟು ಸಲ ಹೇಳಿದೀನಿ ನಾನು ಆಫೀಸ್ ಹೋಗ್ಬೇಕಾರೆ ಒಳ್ಳೆ ಬೆಕ್ಕಿನ ಮಧ್ಯೆ ಅಡ್ಡ ಓಡಾಡ್ಬೇಡ ಅಂತ. ನಾನು ಇದೇ ಬೇಡ ಅನ್ನೋದು. ಹೆತ್ತ ತಂದೆನ ಹೆಸರಿಟ್ಟು ಶಂಕರ ಅಂತ ಕರಿತೀಯ, ಓಕೆ. ಬಿಲನ್ಗೆ ಹೋಲಿಸ್ತೀಯ, ಓಕೆ. ಆದ್ರೀಗ ಬೆಕ್ಕಿನ ಮರಿ, ಮೂಗಿಲಿ, ಶುಂಡಿಲಿ ಅಂತೆಲ್ಲ ಕರಿತೀಯಲ್ಲಯ್ಯ, ಇದು ನ್ಯಾಯನಾ? ನೀನ್ ಮಾಡಿದ ಮಾತ್ರ ಸರಿನಾ? ನಾನೇನ್ ಮಾಡ್ದೆ? ನೀನ್ ಗೌಡ ತಾನೆ? ಹೌದು. ಇಡೀ ಕರ್ನಾಟಕದಲ್ಲಿ ಒಂದ್ ಗೌಡ ತೀರ ಸಿಗ್ಲಿಲ್ವಾ ನಿನ್ಗೆ? ಒಂದ್ ಬ್ರಾಹ್ಮಣದ ಹುಡುಗಿನೇ ಮದುವೆ ಆಗೈತೆ ನೀನು? ಅದು ಕೇಳಿದ ಕೂತ್ರ ಹೇಳು. ಅದು ಲವ್ ಕಣ. ಲವ್ ಮಾಡ ಪರ್ಸನಾಲಿಟಿ ನೋಡು. ನನ್ ಪರ್ಸನಾಲಿಟಿ ಏನಾಗಿದೆ? ಒಂದ್ ಕಾಲದಲ್ಲಿ ಎಲ್ರು ನನ್ನ ರೂಪೇಶ್ ಕುಮಾರ್ ಅಂತ ಕರಿತಿದ್ರು, ಗೊತ್ತಾ? ರೂಪೇಶ್ ಕುಮಾರ್ ಅಂತ ಕರೆದಿರ್ತಾರೆ, ನಿನ್ ಕಿವಿಗೆ ರೂಪೇಶ್ ಕುಮಾರ್ ಅಂತ ಬಿದ್ದಿದೆ. ಕೆಪ್ಪ, ಅಪ್ಪನ ಕೆಪ್ಪ ಅಂತ್ಯೋ? ಎಲ್ಲದಕ್ಕೂ ಇವರೇ ಕಾರಣಮ್ಮ. ನಾನೇನೋ ಮಾಡ್ದೆ? ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡ್ದೆ. ಈ ಬ್ರಾಹ್ಮಣ ದುಡಿನ ಎತ್ತಾಕೊಂಡು ಕದ್ ಮದುವೆ ಆಗ್ಬಿಟ್ಟೆ. ಈಗ ಸಮಸ್ಯೆ ಆಗಿರೋದು ನನ್ ಮದ್ವೆಗೆ. ಏನಾಯ್ತು? ಅಮ್ಮನ್ ಕಡೆ ಹತ್ರ ಹೋಗಿ ಹೆಣ್ ಕೊಡಿ ಅಂತ ಕೇಳಿದ್ರೆ, ಹೇಗಿದ್ರು ನಿಮ್ಮಪ್ಪ ಗೌಡ ಅಲ್ವಾ, ಒಳ್ಳೆ ಗೌಡ ತೀನ್ ನೋಡಿ ಮದ್ವೆ ಆಗ್ಬಿಡು ಮರಿ ಅಂತಾರೆ. ನಿಮ್ ಕಡೆ ಹತ್ರ ಹೋಗಿ ಕೇಳಿದ್ರೆ, ನಿಮ್ಮವ್ವ ಬ್ರಾಹ್ಮರ್ ಅಲ್ವಾ, ಬ್ರಾಹ್ಮರ್ ಹೆಣ್ಣೈಕ್ಳು ಚಂದವಾಗಿ ಐತಾರೆ, ಬ್ರಾಹ್ಮರೇ ಮದುವೆ ಆಗ್ಬಿಡ್ಲಾ ಅಂತ ಕೈ ತೊಳ್ಕೊಂಡ್ಬಿಡ್ತಾರೆ. ಲವ್ ಮಾಡಿದ್ ನೀನು, ಫುಟ್ಬಾಲ್ ಆಗೋದ್ ನಾನಾ? ದಿಸ್ ಬ್ಲಡಿ ಇಂಡಿಯನ್ ಕ್ಯಾಸ್ಟ್ ಸಿಸ್ಟಮ್. ಶಂಕರ ಸುಂದರ ಕೇಳಮ್ಮ. ಸಾಕ್ ನಿಲ್ಲಿಸ್ರಿ ಮಗು, ನಿನಗೆ ಆಫೀಸ್ ಟೈಮ್ ಆಯ್ತು ಕಣ, ಕಾಫಿ ತಗೋ. ಅಲ್ಲ, ಆಫೀಸ್ ಹೋಗ್ಬೇಕಾರೆ ಒಳ್ಳೆ ಬೆಕ್ಕಿನ ಮರಿ ತರ ಅಡ್ಡ ಬಂದು ನನಗೆ ಆಫೀಸಲ್ಲಿ ಏನಾದ್ರು ಎಡವಟ್ ಆಗ್ಬೇಕು, ವಾಪಸ್ ಬಂದು ನಿನ್ನ ಫ್ಯಾನ್ ಅಲ್ಲಿ ಉಲ್ಟಾ ಬಟ್ಟ ನೇತಾಕ್ಬಿಡ್ತೀನಿ. ಎಂಟೆ ಗೊದ್ದ. ಹೆಂಟೆ ಗೊತ್ತಾನ ಲೇ? ನೋಡೆ, ನಿನ್ನ ಮಗ ಅಪ್ಪನ್ನ ಹೆಂಟೆ ಗೊತ್ತ ಅಂತ ಕರಿತಾನಲ್ಲೇ. ಬರ್ತೀನಮ್ಮ, ಬರ್ತೀನ. ಓತಿಗೆತ ಮೆತ್ತಗೆ ಮೆತ್ತಗೆ ಮೇಲಕ್ಕೆ ಬಾ. ಇನ್ ಸ್ವಲ್ಪ ಮೇಲಕ್ಕೆ ಬಾ. ಏನ್ ಓದ್ತಿದ್ರಿ? ಓದಿದೆಲ್ಲ ಮುಗೀತು, ಕೆಲಸ ಮಾಡ್ತಿದ್ದೀನಿ. ಆ ಓದಲ್ರಿ, ನಿಮ್ ಕೈಯಾಗಿರೋದ್ ಏನ್ ಓದ್ತಿದ್ದೀರಿ ಅಂದೆ. ಪ್ರೇಮ ವಿವಾಹ ಆಗೋದು ಹೇಗೆ? ಆ ಸಾಹಿತಿ ಹೆಸರು ಒಂದಪ್ಪ ಹೋದ್ರಿ. ಯಾರೋ ಪ್ರೇಮದಾಸ ಅಂತ. ಅವ್ರ ಊರ್ ಯಾವ್ದು ಹೇಳ್ರಿ? ನನಗೇನ್ರಿ ಗೊತ್ತು? ಬಿಜಾಪುರ ಐತಲ್ರಿ, ಬಿಜಾಪುರ ಪಕ್ಕದಾಗ ಐತ್ರಿ ಮಾಜಾಪುರ ಅಂತ. ನಿಮ್ಗೆ ಗೊತ್ತು? ಅದು ಬರ್ದವ ನಾನಾರಿ, ನಮ್ಮ ಅತ್ತಿ ಮಗಳು ದ್ಯಾಸ್ ಇಟ್ಕೊಂಡು ಬರ್ದೇನ್ರಿ. ಕೊನೆಗೆ ಅದೇ ಹುಡುಗಿನ ಮದ್ವೆ ಆದ್ರ? ಇಲ್ರಿ, ನಾನ್ ಕೂಡ ಪ್ರೀತಿ ಮಾಡ್ಲೇನ್ರಿ, ಓಡಾಗಿದ್ ಬೇರೆವನ್ ಕೊಡ್ರಿ. ಯಾಕ್ರಿ ಸರ ಹಂಗ್ಯಾಕ್ ಬಿಸಾಕಿದ್ರಿ? ಬರ್ದವನ್ ಹುಡುಗಿನೇ ಓಡೋದ್ಲೋದ್ಮೇಲೆ ಅದು ನಾನು ಯಾಕೆ ಓದ್ಲಿ? ಪ್ರೇಮ ವಿವಾಹ ಆಗೋದೇ ಹೇಗೆ ಅಂತೆ ಕೂತ್ಕೊಳ್ರಿ. ನಮ್ಮ ಅತ್ತಿ ಮಗಳು ಕೂಡ ರಿಸರ್ಚ್ ಮಾಡಿದ್ದೆಲ್ಲ ವೇಸ್ಟ್ ಆಗೋಯ್ತು. ನಂದು ನೀನ್ 100 ವರ್ಷ ಚೆನ್ನಾಗ್ ಬಾಳಪ್ಪ. ನೀವೆಲ್ರೂ ನನ್ನನ್ನು ಯಾರು ಅನ್ಕೊಂಡಿದ್ದೀರಾ? ಬ್ಯಾಂಕ್ ಮ್ಯಾನೇಜರ್ ಅಂತ ಅನ್ಕೊಂಡಿದ್ದೀವಿ. ಚಿ 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 ನೋ 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 ನೋ, ಅಂತ ಸಣ್ಣ ಪುಟ್ಟ ಕೆಲಸ ಮಾಡುವಂಥವನಲ್ಲ ನಾನು. ನೀವೆಲ್ಲ ಕಾಯ್ತಾ ಇರೋ ಬ್ಯಾಂಕ್ ಮ್ಯಾನೇಜರು ಹಿಂದೆ ಬರ್ತಾ ಇದ್ದಾರೆ. ಥ್ಯಾಂಕ್ ಯು ಬ್ರದರ್. ಇಟ್ಸ್ ಓಕೆ ಸರ್, ಸೇಫ್ ಆಗಿ ಕರ್ಕೊಂಡ್ ಬಂದ್ರಿ. ನಮಸ್ಕಾರ ಸಾಹೇಬ್. ಸ್ವಾಮಿ, ಆ ಹಾರ ಕೊಡ್ತೀರಾ? ಸಾಹೇಬರ್ಗೆ ಹಾಕ್ಬೇಕು. ಅದೆಲ್ಲ ಏನು ಬೇಡಿ, ನಿಮ್ ಅಭಿಮಾನನೇ ಸಾಕು. ಫ್ರೆಂಡ್. ಹಂಗಾದ್ರೆ ನೀನ್ ಬ್ಯಾಂಕ್ ಮ್ಯಾನೇಜರ್ ಅಲ್ವಾ? ನೀನ್ ಮುಖಕ್ಕೆ ಕನ್ನಡಕ ಬೇರೆ ಕೇಳು, ಬಾ ಈಚ ಕಡೆಗೆ. ನೀನು 100 ವರ್ಷ ಚಂದಾಗಿರ್ಬೇಕಪ್ಪ. ಆಶೀರ್ವಾದಮ್ಮ. ಬಡಿರಲ್ಲ ನಡೀರಿ ಸಾಹೇಬ್ರೆ, ಕೊಡಿ. ನಮಸ್ಕಾರ. ನಿನ್ನಿಂದ ಈ ಊರಿಗೆ ಬ್ಯಾಂಕ್ ಮ್ಯಾನೇಜರ್ ಬಂದಿದ್ದಕ್ಕೆ ಏನ್ ಒಳ್ಳೆ ಪ್ರೈಮ್ ಮಿನಿಸ್ಟರ್ ಬಂದವ್ರಿಗೆ ಸಂತೋಷ ಪಡ್ತಾ ಇದಾರೆ. ಸಾರ್, ಈ ನನ್ನ ಮಕ್ಕಳು ಡೋಲು ಡವಾಲಿಗೆ ಕುಣಿತಕ್ಕೆ ವಾಲ್ಗಕ್ಕೆ ಮಾರೋಗ್ಬೇಡಿ ಸಾರ್. ಪಾಕಡ ನನ್ನ ಮಕ್ಕಳು
ಹಿಂದೇಜ್ ಮ್ಯಾನೇಜರ್ ಬಂದಾಗ ಹಿಂಗೆ ಡೋಲು ಡಬ್ಬಾಲಿ ಹುಲಿವೇಷ ತೋರಿಸಿ ಚಪ್ರ ಹಾಕ್ಸಿ ಹೋಳಿಗೆ ತುಪ್ಪ ತಿನ್ಸಿ ಕೈ ತುಂಬಾ ಲೋನ್ ತಗೊಂಡು ಒಂದು ಪೈಸಾನು ವಾಪಸ್ ಕೊಡ್ದಲ್ಲ ಅಂತ ಕಳ್ಳನ್ ಮಕ್ಕಳು ಸಾರ್ ಕಳ್ಳನ್ ಮಕ್ಕಳು. ಆಫ್ಟರ್ ಆಲ್ ಪ್ಯೂನು ನೀನು ನಮ್ಮ ಮ್ಯಾನೇಜರ್ಗೆ ಸಲಹೆ ಕೊಡ್ತೀಯಾ? ಹಂಗೇನಾದ್ರೂ ಕೊಟ್ರೆ ಹೆಡ್ ಕ್ಲರ್ಕ್ ನಾನು ಕೊಡ್ಬೇಕು. ಬಾಬಾ, ಈ ಊರಲ್ಲಿರೋರು ಒಬ್ಬೊಬ್ರು ಮಕ್ಕ ನೋಡ್ತಾ ಇದ್ರೆ ಒಂದೊಂದು ಪ್ರಾಮಿಸರಿ ನೋಟ್ ತರ ಕಾಣಿಸ್ತಾ ಇದೆ. ಇವ್ರ ಜೊತೆ ಹೆಂಗ್ ಹೊಂದ್ಕೊಂಡು ಹೋಗೋದು ಅಂತ. ఇప్పుడు చూడు ముందుంది ముస్లమ్మ పండుగ. ಆಹಾ ಏನ್ ಚೆನ್ನಾಗಿದೆ. ಬನ್ನಿ ಬನ್ನಿ ಸರ್. ಸರ್ ಇದೇ ನಮ್ಮೂರ್ ಕೆರೆ ಹೇಗಿದೆ ಸರ್? ಎಕ್ಸಲೆಂಟ್, ಫ್ಯಾಂಟಾಸ್ಟಿಕ್, ಫ್ಯಾಬ್ಯುಲಸ್. ಎಲ್ಲ ನೀವ್ ಹೇಳ್ಬಿಟ್ರೆ ನಾವೇನ್ ಹೇಳೋದ್ ಬೇಡವಾ? ಮುಂದೆ ಬಾ, ಯಾಕೆ? ಆ ಕಡೆ ನೋಡು. ಇದಕ್ಕಿನ ಸೂಪರ್ ಸೀನ್ ಇದೆಯಾ? ವಾವ್, ಸೂಪರ್, ಫ್ಯಾಂಟಾಸ್ಟಿಕ್, ಮಾರ್ವಲಸ್, ಫ್ಯಾಬುಲಸ್. ಹೋಗುತ್ತೆ ಕಳ್ಮುಂಡೆ ಮಗನೇ, ಹೆಂಗಸ ಸ್ನಾನ ಮಾಡೋದನ್ನ ಕದ್ದೋಡ್ತಾ ಇದ್ದೀನೋ? ಕಣ್ಣು ಹಿಂಗೋಗ ತೊಲ್ಗೋ. ಯಾರು ನೋಡ್ಲಿಲ್ಲಡ? ನಾನು ನೋಡ್ದೆ. ಭಾವ, ಕಾವೇರಿ ಇಲ್ಲಿಂದ ನೋಡಕ್ ಎಷ್ಟು ಚೆನ್ನಾಗಿದೆಯಲ್ಲ? ಅದಕ್ಕಿಂತ ಅಲ್ಲಿಂದ ಒಂದು ಡೈಲಾಗ್ ಬಂತಲ್ಲ, ಅದು ಕೇಳಕ್ ತುಂಬಾ ಚೆನ್ನಾಗಿದೆ. ಅದೇ ಮೆಟ್ ಹರಿದೋಗುತ್ತೆ ಅನ್ನೋ ಡೈಲಾಗು ಎಕ್ಸಲೆಂಟ್, ಫ್ಯಾಂಟಾಸ್ಟಿಕ್, ಫ್ಯಾಬುಲಸ್. ಫ್ಯಾಂಟಾಬುಲಸ್. ಬಾಬಾ, ಯಾಕೋ ಈ ಜಾಗ ರಾಶಿ ಇಲ್ಲ, ನಾ ಮುಂದೆ ಹೋಗ್ತೇನೆ. ನಡಿ ಸರ್. ಹಾಳಾದಿ ಬೆಕ್ಕಗ ಕಾಟ ಬೇರೆ. ರೀ ಸ್ವಾಮಿ, ನೀವು ನನ್ಗೇನಾದ್ರು ಅನ್ನಿ, ಇಲ್ಲ ಈ ಮನೆಗೇನಾದ್ರು ಅನ್ನಿ, ನಾನ್ ಸಹಿಸ್ಕೊಂತೀನಿ. ಆದ್ರೆ ಆ ಬೆಕ್ಕು ಮಾತ್ರ ಏನು ಅನ್ನೋಕ್ ಹೋಗ್ಬೇಡಿ. ಯಾಕೆ? ಯಾಕಂದ್ರೆ ಈ ಮನೆಯಲ್ಲಿ ಮನುಷ್ಯರು ವಾಸ ಮಾಡೋದ್ ಬಿಟ್ಟ ಮೇಲೆ ಈ ಮನೆನ ಕಾಯ್ತಾ ಇರೋದೇ ಆ ಬೆಕ್ಕುಗಳು. ಹೌದು, ಈ ಮನೇಲಿ ಇಷ್ಟು ವರ್ಷದ ಜನ ಯಾಕೆ ವಾಸ ಮಾಡ್ತಿಲ್ಲ? ಅದು ಮೆಗಾ ಸೀರಿಯಲ್ ಏನ್ ಬೇಡ, ಅದನ್ನೇ ಚಿಕ್ಕದು ಮಾಡಿ ಹೇಳು. 6 ವರ್ಷದ ಹಿಂದೆ ಒಬ್ಬ ಸುಂದರವಾದ ಹುಡುಗಿ, ಸುಂದರವಾದ ಹುಡುಗಿ ಇದೇ ತೊಲೆಗೆ ಉಯ್ಯಾಲೆ ಕಟ್ಕೊಂಡು ತೂಗಾಡ್ತಾ ಇದ್ಲಾ? ತೂಗಾಡ್ತಿದ್ದೇನು ನಿಜ, ಆದ್ರೆ ಉಯ್ಯಾಲೆ ಕಟ್ಕೊಂಡಲ್ಲ, ಮತ್ತೆ ಉರ್ಲ ಹಾಕೊಂಡು. ಅದು ರೇಷ್ಮೆ ಸೀರೆಲಿ. ಅವಳು ರೇಷ್ಮೆ ಸೀರಿಯಲ್ ಸತ್ಲೋ ಕಾರ್ಟೂನ್ ಸೀರಿಯಲ್ ಸತ್ಲೋ ಅದಕ್ಕೆ ಈಗ ಹೇಳ್ತಾ ಇದ್ಯಾ? ಆ ಹುಡುಗಿ ಯಾಕೆ ಸತ್ಲು? ಯಾವನೋ ಪಾಪ ನನ್ನ ಮಗ ಆ ಹುಡುಗಿಗೆ ಹೊಟ್ಟೆ ಬಸ್ಬಿಟ್ಟು ಓಡೋಗ್ಬಿಟ್ಟ ಸರ್. ಯಾರದು? ಅವನು ಹೆಚ್ಚು ಕಡಿಮೆ ಅವನ ಹೈಟು ವೆಯ್ಟು ಪರ್ಸನಾಲಿಟಿ ನೋಡ್ತಾ ಇದ್ರೆ ಸರ್ ಹೀಗೆ ಇದ್ದ ಸರ್ ಅವನು. ಹೌದಾ? ಅಯ್ಯೋ, ಅದ್ ಅರ್ಧ ರಾತ್ರಿ ಅವನು ಅನ್ಕೊಂಡು ನನಗೇನಾದ್ರು ಮಾಡ್ಬಿಟ್ರೆ? ನೀನ್ ಯಾಕೆ ಅವ್ರಿಗೆ ಮಾಡ್ತೀಯಾ? ನಾನಿದ್ದೀನಲ್ವಾ? ನೀನ್ ಇರ್ತೀಯಪ್ಪ, ಆದ್ರೆ ಬೆಳಗಾಗ ಅಷ್ಟ್ರಲ್ಲಿ ನಾನು ಇರ್ಬೇಕಲ್ಲ. ತಾಯಿ ಶಕನ ನುಡಿತಾವಳೆ ಸ್ವಾಮಿ. ನಾವು ಟೆನ್ಷನ್ ಅಲ್ಲಿ ಸಾಯ್ತಾ ಇದ್ರೆ ಈ ಊರ್ನವ್ರು ಲೋನ್ ಯಾವಾಗ ಕೇಳ್ಬೇಕು ಅಂತ ಗೊತ್ತಿಲ್ಲ, ಭಿಕ್ಷಿಕದವ್ರು ಭಿಕ್ಷೆ ಯಾವಾಗ ಬಿಡ್ಬೇಕು ಅಂತ ಗೊತ್ತಿಲ್ಲ. ಯೋ ಸರಿಯಾ, ಬರ್ತೇನೆ. ಕಂಚಿ ಕಾಮಾಕ್ಷಿ ಮಧುರ ಮೀನಾಕ್ಷಿ ಶೃಂಗೇರಿ ಶಾರದಮ್ಮ ಕೊಲ್ಲೂರು ಮೂಕಮ್ಮ ನಿಮ್ಮ ಮನೆ ಬಾಗಿಲು ಬಂದು ನಿಂತವಳೆ ಸ್ವಾಮಿ. ಮೈಸೂರು ಚಾಮುಂಡಿ ಬೆಂಗಳೂರು ಅಣ್ಣಮ್ಮ ನಾಳಿಗೆ ಮೇಲೆ ನಿಂತು ನುಡಿತಿದ್ದಾಳೆ ಸ್ವಾಮಿ. ಶುಭ ಕಾಲ ಬರುತ್ತೈತೆ, ಶುಭ ಯೋಗ ಬರುತ್ತೈತೆ, ಅಷ್ಟಲಕ್ಷ್ಮಿ ನಿಮ್ಮ ಮನೆಯೊಳಗೆ ಬರಲೋ ಬೇಡವೋ ಅಂತ ಕಾಯುತ್ತಿದ್ದಾಳೆ ಸ್ವಾಮಿ. ಯಾಕೆ ನಿಮ್ಮ ಲಕ್ಷ್ಮೀ ದೇವಿ ಒಳಗಡೆ ಹೋಗೋದಕ್ಕೆ ನಾಚಿಕೆನಾ? ಹಾಗಲ್ಲ ಸ್ವಾಮಿ, ನಿಮ್ಮ ಮನೆಯೊಳಗೆ ಒಂದು ದುಷ್ಟ ಶಕ್ತಿ ಐತೆ ಸ್ವಾಮಿ, ಅದು ಇರೋವರೆಗೂ ಅಷ್ಟಲಕ್ಷ್ಮಿ ನಿಮ್ಮ ಮನೆಯೊಳಗೆ ಬರುವುದಿಲ್ಲ ಸ್ವಾಮಿ. ನನ್ನ ಮಗನೇ, ಇಷ್ಟೊತ್ತು ಲಕ್ಷ್ಮೀ ದೇವಿ ಬರ್ತಾಳೆ ಅಂತ ನಾನು ಉಬ್ಸಿ ಈಗ ನಮ್ಮ ಮನೇಲಿ ದುಷ್ಟಶಕ್ತಿ ಇದೆ ಅಂತ ನಾನು ಹೆದರ್ಸ್ತೀಯಾ? ಈಗ ನಿನಗೆ ಧರ್ಮದ ಏಟ್ ಬೀಳುತ್ತೆ ಅಂತ ನಿಮ್ ಲಕ್ಷ್ಮೀ ದೇವಿ ಏನ್ ಹೇಳಿಲ್ವಾ? ಆ ತಾಯಿ ಹಾಗೆಲ್ಲ ನುಡಿಯುವುದಿಲ್ಲ ಸ್ವಾಮಿ. ಈಗ ನುಡಿತಾಳೆ ಸ್ವಾಮಿ. ಇನ್ನೊಂದ್ಸಲ ಅಮ್ಮನ ಮಾತು ಮೂಗಮ್ಮನ ಮಾತು ಅನ್ಕೊಂಡೇನಾರ ಈ ಬೀದಿಲ್ ಕಾಣಿಸ್ಕೊಂಡೆ ನಿನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೇನೆ. ನನ್ನ ಮಗನೇ, ನನ್ನ ಹೆಸರೇನು ಗೊತ್ತಾ? ರಾಜೇಶ್. ನಾನ್ ಒಂದ್ಸಲ ಹೇಳಿದ್ರೆ ಒಂದೇ ಸಲ ಹೇಳ್ದಂಗೆ. ನಮ್ಮ ಅಮ್ಮ ಹೇಳಿದಾಗ ಇಲ್ಲ, ನಿಮ್ಮ ಅಪ್ಪ ಹೇಳ್ದಂಗೆ. ಸರ್ ಮಲಗ್ಬಿಟ್ರಾ? ನೀವು ಆಯಾ ಮಲ್ಕೊಳ್ಳಿ, ನಾನು ಹೋಗಿ ಲೈಟ್ ಆಫ್ ಮಾಡ್ತೀನಿ. ಮಲಗಿದ್ರು ಎಚ್ಚರವಾಗೇ ಇದ್ದೀನಿ. ಈ ಮನೆಯಲ್ಲಿ ಬೆಂಗಳೂರು ರೈಲ್ವೆ ಸ್ಟೇಷನ್ ತರ ಯಾವಾಗ್ಲೂ ಲೈಟ್ ಉರಿತಾನೆ ಇರಬೇಕು. ಸರಿ.
ಇದ್ರ ಜೊತೆಗೆ ರೇಡಿಯೋನು ಆನ್ ಮಾಡ್ತೀನಿ. ಭಯ ಬಿಟ್ಬಿಟ್ಟು ನೀವು ಹಾಯ ಮಲ್ಕೊಳ್ಳಿ. ಹೌದಾ? ಹಂಗೆ ಮಾಡು. ರೆಡಿ ಆಫ್ ಮಾಡ. ಯಾಕೆ ಮಲ್ಕೊಳ್ಳಿ ಅಂದ್ಬಿಟ್ಟು ದೇವ್ತ ಆಡಾಕ್ತಿಯ? ಸರಿ ಬಿಡಿ, ಸ್ಟೇಷನ್ ಚೇಂಜ್ ಮಾಡ್ತೀನಿ. ಏಯ್, ಚೇಂಜ್ ಮಾಡ್ಬೇಕಾಗಿರೋ ಸ್ಟೇಷನ್ ಅಲ್ಲ ಕಣೋ ನಿನ್ನ. ಬಾಬಾ, ನಾಳೆಯಿಂದ ನನ್ನ ಮಗನ ಅವ್ನ ಮನೇಲಿ ಮಲಗ. ಸರಿ ತಿಮ್ಮ, ಆ ಹುಡುಗಿ ಎಲ್ಲಿ ನೇಣ ಹಾಕೊಡ್ಲು ಅಂತ ಹೇಳಿದೆ? ಈ ತೊಲೆ ಇದೆ. ಅದು ಬಾಬಾ, ಅರ್ಧ ರಾತ್ರಿ ಕೇಳೋ ಪ್ರಶ್ನೆನಾ ಇದು? ಸರಿ ಬಿಡು, ಮಲ್ಕೋ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಈ 4ನೇ ಗುಡ್ ನೈಟ್ ಯಾವುದು? ನಾನೇ 2ನೇ ಸಲ ಹೇಳಿದೆ ಕಣ. ಬಾಬಾ, ಈ ಅರ್ಧ ರಾತ್ರಿ ಎಷ್ಟೊಂದು ಪ್ರೀತಿ ಬಾಬಾ ನಿನಗೆ. ಏಯ್, ಲೈಟ್ ಆಫ್ ಮಾಡ್ಬೇಡ ಅಂತ 1,000 ಸಲ ಹೇಳಿದ್ರು ನಿನಗೆ. ಸರ್, ನಾನೆಲ್ಲ ಆಫ್ ಮಾಡಿದೆ ಸರ್. ಕರೆಂಟ್ ಹೋಯ್ತು ಸರ್. ಕರೆಂಟ್ ಹೋಯ್ತಾ? ಈ ಕರೆಂಟ್ನವ್ರಿಗೂ ಈ ದೆವ್ವಕ್ಕೂ ಏನಾರ ಕನೆಕ್ಷನ್ ಇರ್ಬೋದಾ? ಸರಿಯಾಗಿ ಅರ್ಧ ರಾತ್ರಿ ನೋಡ್ಬಿಟ್ಟೆ ಕರೆಂಟ್ ತೆಗಿತಾರಲ್ಲಪ್ಪ. ದೀಪನ ಅನ್ಸುತ್ತಿಮ್ಮ. ಸರಿ ಸರ್. ಎಂತ ನಡೆಯೋದು? ಯಾರು ಪ್ಲಾನ್ ಮಾಡ್ಬಿಟ್ಟು ಹುಡುಗಿ ಬೈಲಿ ಬಾ. ಏನ್ ಪಟ್ಟಿ ನಿನ್ನ ಹೆಸರು? ಸರಸ್ವತಿ. ಸರಸ್ವತಿ, ವೆರಿ ಗುಡ್ ನೇಮ್. ಎಷ್ಟನೇ ಕ್ಲಾಸ್ ಓದ್ತಾ ಇದೀಯಾ? 8ನೇ ಕ್ಲಾಸ್. ಓಹೋ, ಇಷ್ಟು ಚಿಕ್ಕ ವಯಸ್ಸಲ್ಲಿ ನೀನು 8ನೇ ಕ್ಲಾಸ್ ಓದ್ತಾ ಇದೀಯ ಅಂದ್ಮೇಲೆ ನೀನು ಬಾಲ ಪ್ರತಿಭೆನೇ ಆಗಿರ್ಬೇಕು. ಸರಿ ಪುಟಿ, ನಾನು ನಿನಗೊಂದು ಪ್ರಶ್ನೆ ಕೇಳ್ತೀನಿ, ನನ್ಗೆ ಉತ್ತರ ಹೇಳ್ತೀಯಾ? ಕೇಳಿ. ಅಲ್ಲಿ ಎದುರು ಮನೇಲಿ ಒಂದು ಅಕ್ಕ ಇದಾರಲ್ಲ, ಮೇಘಮಾಲಕ ನನ್ನ ಫ್ರೆಂಡೇ. ಇನ್ನು ಒಳ್ಳೇದಾಯ್ತು, ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡ್ಬೋದು. ಆ ನಿಮ್ಮ ಮೇಘಮಾಲಕ್ಕಂದು ಯಾವ ಕ್ಯಾಸ್ಟು ಅಂದ್ರೆ ಜಾತಿ? ಯಾವ ಜಾತಿ? ಒಂದ್ ನಿಮಿಷ ಹಿಡ್ಕೊಳ್ಳಿ. ಜಾತಿಹೀನನ ಮನೆಯ ಜ್ಯೋತಿ ತಾ ಹೀನವೇ, ಜಾತಿ ವಿಜಾತಿ ಏನ ಬೇಡ, ದೇವನೊಲಿದಾತನೇ ಜಾತ ಸರ್ವಜ್ಞ. ಮುಗಿತಾ? ಹಿಡ್ಕ. ಸ್ಕೂಲ್ ಟೈಮ್ ಆಗ್ಲಿಲ್ವಾ? ಟೈಮ್ ಆಯ್ತು. ಮತ್ತೆ ಹರ್ಕತ್ ಹೊಡಿತಾ ಇದ್ಯಾ? ಬಂದ್ಬಿಟ್ಟು ದೊಡ್ಡದಾಗಿ ಜೂನಿಯರ್ ಸರ್ವಜ್ಞೆ. ಚಿಕ್ಕ ಹುಡುಗರು ಸರಿ ಇಲ್ಲ. ಈ ಊರಲ್ಲಿ ಯಾರಾದ್ರೂ ಬುದ್ಧಿವಂತರು ನಡಿಬೇಕಲ್ಲ. ಲೋ ನಾರಾಯಣ, ಏನ್ಲಾ 2 ದಿನದಿಂದ ಕಣ್ಣಿಗೆ ಕಾಣ್ಲಿಲ್ಲ, ಎಲ್ಲೊಂಟಾಗಿದ್ದು? ಅದು ನಮ್ ಹೆಂಗಸರನ್ನ ಅವ್ರ ತವ್ರ ಮನೆಗ್ ಬಿಟ್ಟು ಬರಕ್ ಹೋಗಿದೆ ಕಣ್ಲಾ. ಸರಿ, ಹೋಗೋದೋಗಿದ್ದೆ, ಒಂದ್ ಮಾತು ಹೇಳ್ಬಿಟ್ಟು ಹೋಗ್ಬಾರ್ದಾ? ಅದು ಹಂಗಲ್ಲ. ಅಲ್ಲ, ಏನ್ ಬಂತು ಬೆಲ್ಲ? ನಿನ್ನೆ ನಮ್ಮ ಅತ್ತೆ ಮನೆಯಿಂದ ಕೋಳಿ ಸಾರು, ಒಬ್ಬಿಟ್ಟು, ವಡೆ ಎಲ್ಲಾ ಕಳ್ಸ್ಕೊಟ್ಟಿದ್ರು. ಒಂದ್ ತುತ್ತು ಬಾಯಿಗಳಿಲ್ಲ ಕಣ್ಲಾ. ಯಾಕೋ? ಯಾಕೆ ಅಂತ ಕೇಳ್ತೀಯಲ್ಲ? ನಾನ್ ಯಾವತ್ತಾರ ನಿನ್ ಬಿಟ್ಬಿಟ್ಟು ಏನಾರ ತಿಂದಿವ್ನಾ? ಗೋವಿಂದ, ದೇವ್ರ ಸತ್ವಾಲು ಹೇಳ್ತೀನಿ, ನೆನ್ನೆ ನಮ್ಮತ್ತೆ ಮನೇಲೂ ಕೋಳಿ ಕೂದಲು ಸಾರು ಮಾಡಿದ್ರು, ಒಬ್ಬಟ್ಟು ಒಡ ಮಾಡಿದ್ರು, ನಮ್ಗೂ ಒಂದ್ ತುತ್ತು ಬಾಯಿಗಳಿಲ್ಲ ಅಂತೀನಿ. ಲೋ ನಾರಾಯಣ, ಇದೆಲ್ಲ ನಿನ್ ಪ್ರೀತಿ ವಿಶ್ವಾಸ ಕಣ್ಲಾ. ಗೋವಿಂದ, ನಾವ್ ಯಾವ ಕಣ್ಲಾ. ವೆರಿ ಗುಡ್. ಈ ಪೆಕ್ಕರ್ ನನ್ನ ಮಕ್ಕಳನ್ನ ಕೇಳಿದ್ರೆ ಗೊತ್ತಾಗತ್ತೆ. ಯಾ ಎಲ್ಲ ಅದದಿಯ, ಎಷ್ಟ್ ಹೇಳಿದ್ರು ಅಷ್ಟೀಯ. ನಮಸ್ಕಾರ. ನಮಸ್ಕಾರ ಸ್ವಾಮಿ. ಏನಿಲ್ಲ, ನಿಮ್ಮಿಂದ ಒಂದ್ ಸಣ್ಣ ಕೆಲಸ ಆಗ್ಬೇಕಾಗಿತ್ತು. ಮಾಡ್ಕೊಳ್ಳಿ. ನಿಮ್ಮೂರಲ್ಲಿ ರಾಮಸ್ವಾಮಿ ಅಂತಿದಾರಲ್ಲ? ಅದೇ ನಿಮ್ ಮನೆ ಎದುರುಗಡೆ ಅವರಲ್ಲ, ಅವರೇ ತಾನೇ? ಕರೆಕ್ಟ್ ಕರೆಕ್ಟ್. ಅವ್ರ ಕಂಡ್ರೆ ನಿಮ್ಮೂರಲ್ಲಿ ಬಹಳ ಮರ್ಯಾದೆ ಕೊಡ್ತಾರಲ್ಲ? ಹೌದು. ಅವ್ರದ್ದು ಯಾವ ಜಾತಿ? ನಮ್ ಜಾತಿ. ಈ ಊರಲ್ಲಿ ನಮ್ ಜಾತಿಯವ್ರು ಎದ್ದು ನಡ್ಕ ಬರ್ತಾ ಇದ್ರೆ ಬೇರೆ ಜಾತಿಯವರು ನಿಂತ್ಕೊಂಡು ನಮಸ್ಕಾರ ಮಾಡ್ತಾರೆ ಸ್ವಾಮಿ. ಅಯ್ಯೋ ದರಿದ್ರದವನೇ, ಬೇರೆಯವ್ರ ಎದುರುಗಡೆ ನಮ್ ಜಾತಿಯವರ ಬಗ್ಗೆ ಅವಮಾನ ಮಾಡ್ತೀಯಲ್ಲ ಸ್ವಾಮಿ. ಈ ಊರಲ್ಲಿ ನಮ್ ಜಾತಿಯವರು ದೊಡ್ಡ ದೊಡ್ಡ ಜನ ಅವ್ರೆ. ಈ ಊರ ಮೇಲೆ ನಮ್ ಜಾತಿಯವನು. ಹೌದು ಸ್ವಾಮಿ, ಈ ಊರ ಮೇಲೆ ಇವ್ರ ಜಾತಿಯವನೇ. ಆದ್ರೆ ಆ MLA ಗೆಲ್ಲಿಸಿದವ್ರು ಯಾರು? ನಮ್ ಜಾತಿಯವ್ರ ಸ್ವಾಮಿ, ನಮ್ ಜಾತಿಯವರು. ನಿಮ್ ಜಾತಿಯವರು ಓಟ್ ಹಾಕ ಚಂದ ನಮ್ಗೆ ಗೊತ್ತಿಲ್ವಾ? ಗುರ್ತು ಮಧ್ಯೆ ಓದ್ಬಿಟ್ಟು ಎಲ್ಲಾ ಓಟು ಕ್ಯಾನ್ಸಲ್ ಆಗೋಯ್ತು. ನಿಮ್ ಜಾತಿಯವರು ಓಟ್ ಹಾಕಕ್ಕೂ ಬರ್ದೇ ಇರೋ ಏಟ್ಲಾಂಡಿಗಳು. ಏನಂದ್ರೆ ನಮ್ ಜಾತಿಯವ್ರನ್ನ ಏಟ್ಲಾಂಡಿಗಳು ಅಂತ ಬೈತೇನೆ. ಅಲ್ಲಪ್ಪ, ನನ್ನ ಮಾತು ಇವನು ನಮ್ ಜಾತಿಯವ್ರನ್ನ ಬಾಯಿಗೆ ಬಂದಂಗ್ ಬೈತಾವನೆ. ಬಾಯಿಗೆ ಬಂದಂಗ್ ಬೈತಿದ್ಕಂಡ್ಲ, ಏನ್ಲ ಕಿತ್ಕತಿಯಾ? ನಾನಾ ನಿನ್ನ ಕತ್ತರಿಸಾಕ್ಬಿಡ್ತೀನಿ ನನ್ ಮಗನೇ. ಕತ್ತರಿಸಾಕ್ಬಿಡ್ತೀಯಾ? ಕತ್ತರಿಸಾಕ್ಬಿಟ್ರೆ ಸುಮ್ಮನೆ ಕುತ್ಕೊಳ್ಳೋಕೆ ನಮ್ ಜಾತಿಯವ್ರ ಕೈಯಲ್ಲಿ ಬಳೆ ತೊಡ್ಕೊಂಡಿದ್ದಾರ? ನಮ್ ಜಾತಿಯವ್ರನ್ನ ಬಂದ್ರಲ್ಲ, ನನ್ ಮಗನ ಕತ್ತರಿಸಾಕ್ಬಿಡೋ ಬಂದ್ರಲ್ಲ. ನಮ್ ಜಾತಿಯವ್ರು ಎಲ್ಲ ಬಂದ್ರಲ್ಲ, ಈ ನನ್ ಮಗನ ಸಾಕು, ಜಾತಿ ಮನೆ ಹಾಳಾಗೋಗ್ರಿ. ಹೆಂಗಸ್ರು ಸ್ನಾನ ಮಾಡ್ತಿರೋ
ಮಾಡ್ತಿರುವಾಗ ಕೊಂಡು ಬಿಟ್ಕೊಂಡು ನೋಡ್ತಾ ಇದ್ನಲ್ಲ ಕಣ್ಣೆ ಕಿತ್ ಬಿಡ್ಬೇಕು. ಹೌದೌದು. ಏನ್ ಹೆಂಗಸ್ರೋ ಏನು, ಹೆಣ್ಣನ್ನ ಕರುಣ ಧರಿತ್ರಿ ಅಂತಾರೆ, ಆದ್ರೆ ಇಲ್ಲಿರೋರಿಗೆ ಕರುಣೆ ಅನ್ನೋದೇ ಇಲ್ಲ. ಇವ್ರನ್ನೆಲ್ಲ ತಾಲಿಬಾನ್ ಕಳ್ಸ್ಬಿಡ್ಬೇಕು. ಇವನ್ ಮಕ ನೋಡು, ಒಳ್ಳೆ ಸತ್ ಕೋಳಿದ್ದಂಗ ಅವನೇ. ಛೇ, ಕರ್ನಾಟಕದಲ್ಲಿ ಅಣ್ಣವ್ರ ಮಕ್ಕ ಬಿಟ್ರೆ ನೆಕ್ಸ್ಟ್ ನನ್ನ ಮಕ್ಕನೇ ಚೆನ್ನಾಗಿರೋದು. ಯಾಕೆ ನನ್ನ ಮಕ್ಕಳು ಯಾರಿಗೂ ಅರ್ಥ ಆಗ್ತಾ ಇಲ್ಲ? ಆಲ್ ಅನ್ಎಜುಕೇಟೆಡ್ ಫೆಲೋಸ್. ಸದ್ದು ನೋಡ್ರಪ್ಪ, ತಲಾಂತರದಿಂದ ಒಗ್ಗಟ್ಟಾಗಿ ಒಂತಾಯಿ ಮಕ್ಳಂಗ್ ಬಾಳ್ತಿದ್ದ ನಮ್ಮ ಊರ್ನಾಗೆ ಜಾತಿ ದ್ವೇಷ ತಂದ್ ಮಡ್ಗವನೆ ಈ ಪಾಪಿಷ್ಟ. ಕೊನೆಗೆ ನಮ್ ಬ್ಯಾಂಕ್ ಮ್ಯಾನೇಜರ್ನ ಪಂಚಾಯತಿಗೆ ತಂದು ನಿಲ್ಸ್ಬಿಟ್ಟ. ನಿಂತಿರೋದು ನಮ್ಮ ಭಾವ ತಾನೆ, ಈ ನನ್ನ ಮಕ್ಳ ಗಂಟೆ ನೋಡ್ಬೇಕು. ಎಕ್ಸ್ಕ್ಯೂಸ್ ಮೀ, ವಾಂತಿ ಬರೋ ತರ ಇದೆ, ಒಂದ್ ಸೋಡಾ ಸಿಗುತ್ತಾ? ಓಹ್, ಇದಕ್ಕಿನ ಅದೇ ವಾಸಿ. ಮೇಲೆತ್ತಿ. ನೋಡಿ, ಏನೋ ತಿಳಿದೆ ತಪ್ಪು ಮಾಡ್ಬಿಟ್ಟ, ಇದೊಂದ್ಸಲ ಕ್ಷಮಿಸ್ಬಿಡಿ. ನಮ್ ಬ್ಯಾಂಕ್ ಮ್ಯಾನೇಜರು ತುಂಬಾ ಒಳ್ಳೆ ಮನ್ಸ, ನಮ್ಮೂರ್ಗೂ ಬೇಕಾದಂಗ್ ಸಹಾಯ ಮಾಡವ್ರೆ. ಅವ್ರ ಮಾತಿಗೆ ಬೆಲೆ ಕೊಟ್ಟು ಬಿಟ್ಬಿಡವ. ನೀವೆಲ್ಲ ಏನಂತೀರಪ್ಪ? ಕೆಳಗಿಳಿಸಿ ಅವನ್ನ. ಕೆಳಗಿಳಿಸಿ. ಮೆಲಗಿಳಿಸ್ರಪ್ಪ. ಈ ತಲೆಯಿಂದ ಇನ್ನೊಂದು ಕಂಡಿಡಿಬೇಕಾಗಿದೆ. ಮೆತ್ತಿ ತಲೆ ಜೋಪಾನ. ತುಂಬಾ ಥ್ಯಾಂಕ್ಸ್. ನಮ್ಮೂರವರು ತುಂಬಾ ವರ್ಡ್ ಜನ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಬರ್ತೀವಿ. ತೆಗಿರ ನನ್ನ ಮಕ್ಕಳ, ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಮಸ್ಕೋಡಕ್ ಬರ್ತಾ ಇದ್ದೀರಾ. ನನ್ನ ಮೈ ಮುಟ್ಟೋ ಯೋಗ್ಯತೆ ನಿಮಗಿಲ್ಲ. ಔಟ್ ಔಟ್ ಭಾವ, ಈ ಘೋರ ಘಟನೆ ಹಿಂದಿನ ಸೂತ್ರಧಾರ ನೀನೆ ಅಂತ ಗೊತ್ತಾದ್ರೆ ಏನಾಗುತ್ತೆ ಭಾವ? ನೋಡಿ, ಮತ್ತೆ ಒಂದ್ ಜಾತಿ ಬಗ್ಗೆ ಮಾತಾಡ್ತಿದ್ದಾರೆ. ನನ್ನ ಮಕ್ಕಳು ಕೊಚ್ಚಾಕ್ಬಿಡ್ತಾರೆ. ಏನ್ ಭಾವ ನೀನು ತಮಾಷೆ ಮಾಡೋ ಟೈಮ್ ಇಲ್ವಾ? ನೆಲ ನೋಡ್ಕೊಂಡು ಹೋಗು. ಆಯ್ತು. ಅಯ್ಯೋ, ನನ್ ಮಕ್ಳು ತಿನ್ನಕ್ಕೆ ಬರ್ತಾರಲ್ಲಿ ಕೋತ್ ನನ್ ಮಕ್ಳು. ಲೇ ಎತ್ಕೊಂಡೋಗ್ರ. ಅಯ್ಯೋ ನನ್ನ ಮಕ್ಳ. ಬಾಯ್ಲಿ ಬರೋ ಇಲ್ಲಿ. ಏನಣ್ಣ? ಎಲೆ ತಂದ್ಯಾ? ಏನಲ್ಲ ಬಾಳೆಲ್ಲ ಮುತ್ಕದಲ್ಲನ? ಯಾಕೆ ಕೊಬ್ಬ ಹೆಂಗಿದೆ ಮೈಗೆ? ನಾನ್ ಕೇಳಿದ್ದು ವಿಳ್ಳೆದೆಲೆ. ನೋಡು, ಮಟನ್ಗೆ ಚಿಕನ್ ಹಾಕಿದ್ರು, ಚಿಕನ್ಗೆ ಮಟನ್ ಹಾಕಿದ್ರು, ಎರಡಕ್ಕೂ ಉಪ್ಪು ಖಾರ ಹಾಕೋದನ್ನ ಮಾತ್ರ ಮರಿಬೇಡ. ಆಯ್ತು. ಅದೇ ತರ ಊಟದಲ್ಲಿ ಏನಾರು ಹೆಚ್ಚು ಕಡಿಮೆ ಆಯ್ತು, ನಮ್ಮ ಮನೆ ಮಾನ ಮರ್ಯಾದೆಲ್ಲ ಹೊಟ್ಟೋಗ್ತದೆ, ಗೊತ್ತಾಯ್ತಾ? ಓಡು. ಏನ್ ಇಷ್ಟೊಂದು ಹೆಚ್ಚುತ್ತಿದ್ದೀರಲ್ಲ? ನಮ್ಮಲ್ಲಿ ಇವತ್ತಿದೆ ವಿಶೇಷ. ಹೌದಾ? ಏ ಸುಬ್ಬಣ್ಣ, ಬಾಯ್ಲಿ. ಈ ತರಕಾರಿ ಬೆಳೆದಿದ್ದು. ಹೌದಾ? ಅಮ್ಮ, ಏ ಅಮ್ಮವ್ರಿಗೊಂದ್ ಕೂಲ್ ಡ್ರಿಂಕ್ಸ್ ಕೊಡು. ಈಗ ತಂದೆ. ನಮ್ ಮೇಘಮಲ್ನ ಅತ್ತೆ ಆಗೋರು ಇವ್ರು. ಹೌದಾ? ನಮಸ್ಕಾರ ಅಮ್ಮ. ನಮಸ್ತೆ. ನಮ್ಮ ಯಜಮಾನ್ರು ನನ್ ಮಗ ಅರ್ಜೆಂಟ್ ಕೆಲಸ ಇದೆ ಅಂತ ಬ್ಯಾಂಗ್ಳೂರ್ಗೆ ಹೋದ್ರು, ಅದಕ್ಕೆ ನಾನು ಒಬ್ಳೇ ಬಂದೆ. ಪರವಾಗಿಲ್ಲ ಬಿಡಿ, ನೀವಾದ್ರೂ ಬಂದ್ರಲ್ಲ, ನಮ್ಗೆ ಅದೇ ಸಂತೋಷ. ಅಮ್ಮವ್ರೆ, ನಾನ್ ತಿಳಿದೆ ಕೇಳ್ತೀನಿ. ನಮ್ ಮನೇಲಿ ಇರೋದು ಒಂದೇ ಒಂದ್ ಹೆಣ್ಮಗಳು, ಹೌದು. ಅವಳಿಗೆ ಎರಡೆರಡು ಸಂಬಂಧನಾ? ಮುಚ್ಚೋ ಬಾಯ್. ನಮ್ ಮೇಘ್ಮಗ್ ನೋಡ್ರೆ ನಾವ್ ಒಂದೇ ಸಂಬಂಧ, ಅದು ಇವ್ರು. ಇಲ್ದಿರೋ ತಲಹರಟೆಲ್ಲ ಮಾತಾಡ್ಬೇಡ, ಸುಮ್ನೆ ಕೊಟ್ಬಿಟ್ಟು ಹೋಗು. ತಗೊಳ್ಳಿಮ್ಮ. ಅಯ್ಯೋ ದೇವ್ರೆ, ಇದೇನೇ ಇದು? ಇವ್ರು ನೋಡಿದ್ರೆ ಇಲ್ಲೊಂದ್ ಸಂಬಂಧ ಹುಡುಕ್ತವ್ರೆ, ಅವ್ರು ನೋಡಿದ್ರೆ ಅಲ್ಲೊಂದ್ ಸಂಬಂಧ ಹುಡುಕ್ತವ್ರೆ. ಹಿಂಗಾದ್ರೆ ಹೆಂಗೆ? ಯಜಮಾನ್ರೆ ಮನೆ ಎಕ್ಕುಟ್ಟೋಗಿ ಹಾಳಾಗೋಯ್ತು. ಅಲ್ಲ ನಮ್ಮ ಮನೇಲಿ ಇರೋದು ಒಂದೇ ಒಂದು ಹುಡುಗಿ, ಅದನ್ನ ಎರಡೆರಡು ಕಡೆ ಸಂಬಂಧ ಮಾಡಕ್ ಹೆಂಗಾಗುತ್ತೆ? ಅಯ್ಯೋ ಯಜಮಾನ್ರೆ, ನೀವು ನೋಡ್ರೆ ಇಲ್ಲೊಂದ್ ಸಂಬಂಧ ಹುಡುಕ್ತಾ ಇದ್ರ, ಅಮ್ಮವರು ಅಲ್ಲಿ ಇನ್ನೊಬ್ರ ಹತ್ರ ಇನ್ನೊಂದ್ ಸಂಬಂಧ ನೋಡ್ತಾ ಇದ್ರ, ಇದೆಲ್ಲ ಹೆಂಗಾಗುತ್ತೆ? ಅದೆಲ್ಲ ಏನಿಲ್ಲ, ಹೋಗೋ. ಹಂಗಾದ್ರೆ ಅಲ್ಲಿ ಇದಾರಲ್ಲ ಬೀಗಿರು, ಅವ್ರನ್ನ ಕರ್ಕೊಂಡ್ ಇವ್ರು ಪರಿಚಯ ಮಾಡಿಸ್ಬಿಡ್ಲ? ಹೊಡೀರಿ. ಅಯ್ಯೋ, ನನ್ ಕಾರ್ಡ್ ಹೊಡಿರಿ ಅಂದ್ರೆ ಪಾಪ ಅವನ್ಗೆ ಯಾಕೆ ಹೊಡಿತಿದ್ದೀರಿ? ಅಲ್ಲ, ಅವನು ಪಾಯಸಕ್ಕೆ ಉಂಡೆ ಬೆಲ್ಲ ಹಾಕಿದಾರೆ, ನೀವೇನಾದ್ರು ತಪ್ಪು ತಿಳ್ಕೊತೀರೇನೋ ಅಂತ. ಅಯ್ಯೋ, ಒಳ್ಳೇದಾಯ್ತಲ್ಲ, ಚೆನ್ನಾಗಿರುತ್ತೆ. ಹೌದಾ? ಒಳ್ಳೇದಾಯ್ತು, ಹೋಗೋ ನೀನು. ಅದು ಯಾಕಮ್ಮ ಹಿಂಗ್ ಓಡ್ ಬರ್ತಾ ಇದ್ಯಾ? ಯಾಕೂ ಇಲ್ಲ. ಹೌದು, ನೀನ್ ಯಾಕೆ ಕೆನ್ನೆ ಮೇಲೆ ಕೈ ಇಟ್ಕೊಂಡ್ ಬರ್ತಿದ್ಯಾ? ಅದು ತಲೆ ಮೇಲೆ ಇಟ್ರೆ ಕೈಗೆಲ್ಲ ಎಣ್ಣೆ ಆಗುತ್ತಲ್ಲ ಅಂತ. ಪರವಾಗಿಲ್ಲ, ನಿಮ್ಮೂರ್ನಲ್ಲೂ ಜೋಕ್ ಮಾಡ್ತಾರೆ. ಸುಬ್ಬಣ್ಣ ಅಂತ ನಮಗ್ ತುಂಬಾ ಬೇಕಾದವನು. ನಮ್ಮನೆ ಕೆಲ್ಸ ಕಾರ್ಯ ಎಲ್ಲ ಇವನೇ ನೋಡ್ಕೊಳ್ಳೋದು. ಹಾಯ್, ಪ್ಲೀಸ್ ಟು ಮೀಟ್ ಯು. ಕೆಟ್ಟು ಒಂದು ಬಿಟ್ಟ ಮೇಲೆ ಮೀಟಿಯೋ. ಅಮ್ಮ, ಇವ್ರು ಯಾರು? ಏನು ನೀನು ಏನು ಗೊತ್ತಿಲ್ದವ್ ಮಾತಾಡ್ತಿದ್ಯಾ? ಇವ್ರೆ ನನ್ನ ಮದ್ವೆ ಮಾಡ್ಕೊಡೋರು. ಮದ್ವೆನಾ? ಒಂದು ಎರಡು ಮೂರು, ಇನ್ನೆರಡಾದ್ರೆ ಮಹಾಭಾರತ ಆಗೋಗ್ಬಿಡುತ್ತಲ್ಲಪ್ಪ. ಯಾಟಕ್ಕೆ ನಾನಿಲ್ಲ, ಬರ್ತೀನಿ. ಅಯ್ಯೋ ಯಜಮಾನ್ರೆ, ನಮ್ಮನೆ ಕೆಟ್ಟು ಕೆರ ಹಿಡ್ದೋಯ್ತು. ಅಲ್ಲ, ಒಬ್ರಲ್ಲ ಇಬ್ರಲ್ಲ, ಮೂರ್ ಜನ ಅಳಿ ಅಂದ್ರು ಯಜಮಾನ್ರೆ. ಅಯ್ಯೋ, ಅಲ್ಲಿ ನೋಡ್ರೆ ನಿಮ್ ಹುಡುಗಿ ನೋಡ್ರು ಅಳಿಯ, ಈ ಕಡೆ ನಮ್ಮ ಅಮ್ಮವ್ರು ನೋಡ್ರು ಅಳಿಯ, ಇಲ್ಲಿ ನೋಡಿದ್ರೆ ನೀವ್ ನೋಡ್ರು ಅಳಿಯ. ಈ ಮನೇಲಿ ಏನ್ ನಡೀತಾ ಇದೆ? ನನ್ ತಲೆ ಕೆಟ್ಟು ಕೆರ ಹಿಡಿತಾ ಇದೆ. ಅಯ್ಯಯ್ಯೋ. ಅಲ್ಲ,
ಪಾಪ ಅವನ್ ಯಾಕ್ರಿ ಹೊಡೆದ್ರಿ ಮತ್ತೆ? ಅವನ ಚಿಕ್ಕ ವಯಸ್ಸಿಂದ ಸಾಕಿದೀನಿ, ಸ್ವಲ್ಪ ಕ್ರಾಕ್. ಓ ಹೌದಾ? ಅಯ್ಯೋ ಪಾಪ, ಹೋಗಪ್ಪ ಅಲ್ಲ, ಕೆಲಸ ನಾನು- ನೋಡೋಗು. ಹೋಗಯ್ಯ, ಹೋಗೋ. ಹುಚ್ಚು. ಏ ಕೊಡ ಇಲ್ಲಿ. ಏ, ನೀನಾ? ನಾನೇ. ಹೌದು, ಅವ್ರು ಯಾಕೆ ನಿನ್ ಹೊಡೆದದ್ದು? ಮತ್ತಿನ್ನೇನ್ರಿ? ಅಲ್ಲ, ಒಂದು ಹೆಣ್ಣಿಗೆ ಮೂರು ಗಂಡು ಹುಡುಕ್ತಾ ಇದಾರಲ್ಲ, ಇವರ ಫ್ಯಾಮಿಲಿಗೆ ನಾನು ಏನ್ ಹೇಳಿ? ಅವ್ರಾಗಿದ್ರಿಂದ ನಿನ್ನ ಮಕ್ಕದ ಮೇಲೆ ಹೊಡೆದ್ರು ನೋಡಿ. ನಾನ್ ಆಗಿದ್ದಿದ್ರೆ ತಿಕ್ಕದ ಮೇಲೆ ಸ್ವಾಮಿ, ನನ್ ಮಾತ್ ನಂಬ್ಲಿಲ್ವಲ್ಲ ನೀವು? ಅಲ್ಲಿ ನೋಡಿ, 3 ನಾಳಿ ಅಂದಲ್ಲ ಅವನೇ. ಹುಳಿ ಹಾಕ್ಲಾ? ಯಾಕೆ ಪೀಸ್ ಇಲ್ವಾ? ಯಾಕೆ ಮೂಳೆ ಇದೆ, ಹಾಕ್ತೀನಿ, ತಿಂತೀರಾ? ಹಾಕು, ಹಂಗೆ ಆಗು, ತಿಂದು ಹಾಕ್ಬಿಡ್ತೀನಿ. ಅಲ್ಲ, ಅವ್ರು ನಿಮ್ ಮೊದ್ಲು ಗೊತ್ತಾ? ಸುಮ್ಮನೆ ಅಯ್ಯ, ಸ್ವಾಮಿ ಎಲೆ ಇಕ್ಕಿ ಅನ್ನ ಹಾಕ್ಬೇಕು. ಆಮೇಲೆ ಹಾಕಿಸ್ಕೋತೀನಿ ಹೋಗಯ್ಯ. ಅಲ್ಲ ಪಂಕ್ತಿಲ್ ಕುತ್ಕೊಂಡು ಆಮೇಲೆ ಅಂದ್ರೆ ಹೆಂಗೆ ಎಲೆ ಇಕ್ಕಿ? ಅಯ್ಯ ಇಡ್ರಿ, ಹಾಕು. ನಮಗೂ ಬರ್ಸಂಗಿಲ್ಲ, ನಮಗೂ ಬರ್ಸಂಗಿಲ್ಲ. ನನಗೆ ಮೊದ್ಲೇ ಡೌಟ್ ಇತ್ತು, ಇವ್ರು 3 ದಿನಕ್ಕೆ ಯಾಕೆ ಸಂಬಂಧ ಮಾಡ್ತಾ ಇದಾರೆ ಅನ್ನೋದು. ಯಜಮಾನ್ರೆ, ಸಾರ್ ಹಾಕ್ಲಾ? ಹಾಕಪ್ಪ, ಓಳು ಹಾಕಪ್ಪ. ಸರ್, ನನಗ್ ಮೊದ್ಲೇ ಈ ಫ್ಯಾಮಿಲಿ ಮೇಲೆ ಡೌಟ್ ಇತ್ತು ಸರ್. ಏನು? 3 ಜನಕ್ಕೆ ಸಂಬಂಧ ನೋಡ್ತಾ ಇದಾರೆ ಸರ್. 3 ಜನ ಅಳಿಯಂದ್ರು, ಅದ್ರಲ್ಲಿ ಮೊದಲನೇ ಅಳಿಯನ್ ತಂದೆ ನೀನೇ ಬಡ್ಸ್ಕೊಂತೀರ? ಅಯ್ಯಯ್ಯ, ಸಾಂಬಾರ ನಿಮ್ಮ ಅಪ್ಪ ಬಡಿಸ್ತಾನ? ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ನೀವು ಊಟ ಮಾಡಿ ಸರ್. ಮುಚ್ಕೊಂಡು ನೀನು ಊಟ ಮಾಡು. ಊಟ ಮಾಡೋರಂತೆ ನಡಿ. ಮೇಘ ಮೇಘ, ಓ ಮೈ ಗಾಡ್, ಏನಾಯ್ತು? ಏನಾಗ್ಬೇಕು? ಹೊರಗಡೆ ಹೋಗಿ ನಮ್ಮ ಅಪ್ಪನ ಸಿಕ್ಕಾಕೊಂಡೆ. ಅದಕ್ಕೆ ಹೋಗ್ಬೇಡಿ ಅಂದಿದ್ದು. ಹೋಗ್ಬೇಡಿ ಅಂತ ಹೇಳ್ದೆ, ಹೊರಗಡೆ ನಮ್ಮ ಅಪ್ಪ ಇದಾರೆ ಅಂತ ಹೇಳ್ದ. ಹೋಗ್ಲಿ ಬಿಡು, ಅಟ್ಲೀಸ್ಟ್ ಈಗ್ಲಾದ್ರು ಐ ಲವ್ ಯು ಅಂತ ಹೇಳು. ಬಂದೆ ಮಾ. ಏನ್ ಬೇಕಾದ್ರೂ ಕೇಳಿ, ಧೈರ್ಯವಾಗಿ ಕೇಳಿ, ಸಂಕೋಚ ಪಡ್ಕೋಬೇಡಿ, ಧೈರ್ಯವಾಗಿ. ಧೈರ್ಯವಾಗಿ ಕೇಳಿ. ಹಲೋ ಧೈರ್ಯ, ಕಮ್ ಹಿಯರ್, ಬಾ. ಏನಣ್ಣ? ಕೂತ್ಕೋ. ಧೈರ್ಯವಾಗಿ ಕೇಳಬಹುದಾ? ಕೇಳೋಣ. ಏನ್ ಬೇಕಾದ್ರೂ ಕೇಳಬಹುದು. ಏನ್ ಬೇಕಾದ್ರೂ ಕೇಳೋಣ. ಏನು ಬೇಜಾರಿಲ್ಲ. ಏನಿಲ್ಲಣ್ಣ. ಹೋದ ವಾರ ನಿನ್ ಹೆಂಡತಿ ಯಾವನ್ ಜೊತೆನೋ ಓಡೋದ್ಲಲ್ಲ, ಬಂದ್ಲಾ? ಸರ್, ಧೈರ್ಯವಾಗಿ ಕೇಳಿ ಅಂತಾರೆ, ಕೇಳಿದ್ರೆ ಧೈರ್ಯನೇ ಇಲ್ಲ. ಏನ್ ನನ್ ಮಕ್ಳು, ಏನ್ ಜನರು. ಊಟ ಮಾಡು. ಈ ಮನೆಯವ್ರು ಏನೇ ಆದ್ರೂ ಊಟ ಮಾತ್ರ ಬಹಳ ಚೆನ್ನಾಗಿದೆ. ನೀವ್ ಎದೊಳ್ತಿರೋ 2ನೇ ಪಂಕ್ತಿ ಕಂಟಿನ್ಯೂ ಮಾಡ್ತೀರಾ? ತಿನ್ನದೇ ಒಂದ್ ಕೆಲ್ಸ. ಏನದು? ಪಾಯಸ. ಇಲ್ಲಿ ಸುರಿ. ಅಡಿಗೆ ಬಹಳ ಚೆನ್ನಾಗಿ. ಹೌದ್ರಾ? ಸಾಯಂಕಾಲಕ್ಕೆ ನಾನು ಸ್ವಲ್ಪ ಎತ್ತಿಟ್ಟು. ಆಯ್ತು. ಓ, ನೀವ್ ಇಲ್ಲಿದ್ದೀರಾ? ನಾನು ಹೇಳಿದ್ರೆ ಯಾರು ನಂಬ್ತಾ ಇಲ್ಲ. 2ನೇ ಗಂಡಿನ ತಾಯಿಯವ್ರೆ, ಸ್ವಲ್ಪ ಈ ಕಡೆ ಟರ್ನ್ ಪ್ಲೀಸ್. ಬರಿಲ್ಲ ಬರಿಲ್ಲ, ಬೇಡಿ ಬೇಡಿ ಬೇಡಿ. ಬನ್ನಿಮ್ಮ ಬನ್ನಿಮ್ಮ, ಇರುತ್ತೆ ಬನ್ನಿಮ್ಮ, ಏನ್ ಮಾಡಕ್ಕಾಗತ್ತೆ. ಇವರು ಮೊದಲನೇ ಗಂಡಿನ ತಂದೆಯವರು ಸರ್, ಇವರು 2ನೇ ಗಂಡಿನ ತಾಯಿಯವರು. ಯಾಕಂದ್ರೆ ನಾಳೆ ದಿನ ನಿಮ್ ಮಧ್ಯೆ ತೊಂದರೆ ಬರಬಾರ್ದು ನೋಡಿ, ಅದಕ್ಕೆ ಹೇಳ್ಬಿಟ್ಟೆ. ನನ್ನ ಪ್ರಾಬ್ಲಮ್ ಸಾಲ್ವ್. ಅಬ್ಬ, ಲೇ ನಿಂತ್ಕೊಳೆ, ಬಾರ ಇಲ್ಲಿ. ಈ ಎಲೆ ಯಾರು? ನಿನ್ ಗಂಡ ಬಂದು ತೆಗಿತಾನೆ, ತೆಗಿಯೇ.